ಜೀವನದಲ್ಲಿ ಯಾರು ಲಕ್ಷ್ಮಿಯನ್ನು ಬಯಸುವುದಿಲ್ಲ? ಪ್ರತಿಯೊಬ್ಬ ವ್ಯಕ್ತಿಗೆ ದೇವಿ ಲಕ್ಷ್ಮಿಯ ಕೃಪೆ ಬೇಕು. ಆದರೆ ಲಕ್ಷ್ಮಿಯನ್ನು ಮೆಚ್ಚಿಸುವ ಗುಣಗಳು ನಿಮಗೆ ತಿಳಿದಿದೆಯೇ? ಕೆಲವು ಜನರು ಯಾವಾಗಲೂ ಸಮೃದ್ಧಿಯಿಂದ ಆಶೀರ್ವಾದಿಸಲ್ಪಡುತ್ತಾರೆ ಮತ್ತು ಕೆಲವು ಜನರು ಯಾವಾಗಲೂ ಬಡತನದಿಂದ ಬಳಲುತ್ತಾರೆ. ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸುವ ಗುಣಗಳು ಯಾವುದು? ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಏಕೆ ಇರುವುದಿಲ್ಲ? ನಮಗೆ ಏನು ಕೊರತೆ ಇದೆ? ಯಾವ ಗುಣವು ದೇವಿ ಲಕ್ಷ್ಮಿಗೆ ಸಂತೋಷಕರವಾಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಈ ವಿಡಿಯೋದಲ್ಲಿ ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸುವ ಕೆಲವು ನಿಯಮಗಳು ಅಥವಾ ಗುಣಗಳನ್ನು ನಾವು ತಿಳಿಯೋಣ. ಈ ಗುಣಗಳು ನಮ್ಮ ಜೀವನದಲ್ಲಿ ದೇವಿ ಲಕ್ಷ್ಮಿಯನ್ನು ಆಕರ್ಷಿಸುತ್ತವೆ. ಈ ಗುಣಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ದೇವಿ ಲಕ್ಷ್ಮಿಯ ಆಶೀರ್ವಾದ ಪಡೆಯಿರಿ. ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸುವ ಮೊದಲ ಮತ್ತು ಪ್ರಮುಖ ಗುಣವೆಂದರೆ ನಮ್ಮ ಮಾತಿನ ನಿಯಂತ್ರಣ. ಹೌದು, ನಮ್ಮ ಮಾತುಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಭಾವ ಬೀರುತ್ತವೆ. ನೀವು ಹೇಗೆ ಮಾತನಾಡುತ್ತೀರಿ, ನೀವು ಇತರರೊಂದಿಗೆ ಹೇಗೆ ಮಾತನಾಡುತ್ತೀರಿ ಎಂಬುದು ನಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಭಾವ ಬೀರುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಲಕ್ಷ್ಮಿಯನ್ನು ಬಯಸಿದರೆ ಆಗ ಯಾವಾಗಲೂ ಸಕಾರಾತ್ಮಕ ವಿಷಯಗಳನ್ನು ಮಾತನಾಡಿ, ಯಾವಾಗಲೂ ಸಕಾರಾತ್ಮಕ ಪದಗಳನ್ನು ಮಾತನಾಡಿ. ನಿಮ್ಮ ಬಗ್ಗೆನೂ ಕೂಡ ಸಕಾರಾತ್ಮಕವಾಗಿ ಮಾತನಾಡಿ ಮತ್ತು ಇತರರೊಂದಿಗೆ ಸಕಾರಾತ್ಮಕವಾಗಿ ಮಾತನಾಡಿ. ಕೆಲವೊಮ್ಮೆ ಸನ್ನಿವೇಶಗಳು, ಸಮಯ ಅಥವಾ ಜೀವನವು ಕೆಟ್ಟದಾಗಿರಬಹುದು, ಆದರೆ ನಕಾರಾತ್ಮಕವಾಗಿ ಮಾತನಾಡುವುದು ಪರಿಸ್ಥಿತಿಯನ್ನು ಹದಗೆಡಿಸುತ್ತದೆ. ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಆಕರ್ಷಿಸಲು ನೀವು ಬಯಸಿದರೆ ಈ ರೀತಿ ಮಾತನಾಡಲು ಪ್ರಾರಂಭಿಸಿ. ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಶ್ರೀಮಂತನಾಗಿರುತ್ತೇನೆ. ನನ್ನ ಕುಟುಂಬ ಯಾವಾಗಲೂ ಶ್ರೀಮಂತವಾಗಿದೆ. ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಯಶಸ್ವಿಯಾಗಿದ್ದೇನೆ. ನಾನು ಯಾವಾಗಲೂ ದೇವಿ ಲಕ್ಷ್ಮಿಯಿಂದ ಆಶೀರ್ವಾದಿಸಲ್ಪಡುತ್ತೇನೆ. ಪ್ರತಿದಿನ ಈ ಪದಗಳನ್ನು ಪುನರಾವರ್ತಿಸಿ ಅಥವಾ ನೀವೇ ಹೇಳಿ. ಇದನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ಬದಲಾವಣೆಗಳನ್ನು ನೋಡುತ್ತೀರಿ. ಇದು ನೀವು ಯೋಚಿಸುವ ವಿಧಾನವನ್ನು ಬದಲಾಯಿಸುತ್ತದೆ ಮತ್ತು ಅದು ನಿಮ್ಮ ಪರಿಸ್ಥಿತಿಯನ್ನು ಸಹ ಬದಲಾಯಿಸುತ್ತದೆ. ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವ ಕೆಲವು ಜನರಿದ್ದಾರೆ. ಅವರು ಯಾವಾಗಲೂ ನನ್ನ ಬಳಿ ಹಣವಿಲ್ಲ, ನನ್ನ ಅದೃಷ್ಟ ಚೆನ್ನಾಗಿಲ್ಲ, ನಾನು ಯಾವಾಗಲೂ ಕೆಟ್ಟ ಸಮಯವನ್ನು ಹೊಂದಿದ್ದೇನೆ, ನಾನು ಬಡವ, ಹಣ ಮುಗಿದಿದೆ, ನನ್ನ ಬ್ಯಾಂಕ್ನಲ್ಲಿ ಏನೂ ಇಲ್ಲ ಎಂದು ಹೇಳುತ್ತಾರೆ. ನಿಮ್ಮ ಜೀವನದಲ್ಲಿ ಲಕ್ಷ್ಮಿಯನ್ನು ಆಕರ್ಷಿಸಲು ನೀವು ಬಯಸಿದರೆ ಈ ಎಲ್ಲ ಪದಗಳನ್ನು ಹೇಳುವುದನ್ನು ಮೊದಲು ನಿಲ್ಲಿಸಿ. ಲಕ್ಷ್ಮಿ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತಾಳೆ. ನಿಮ್ಮ ಜೀವನದಲ್ಲಿ ನೀವು ಸಮೃದ್ಧಿಯನ್ನು ಬಯಸಿದಾಗ ನೀವು ಕೊರತೆಯ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ. ಅದರಿಂದ ನಿಮ್ಮ ಬಳಿ ಈಗ ಏನೂ ಇಲ್ಲದಿದ್ದರೂ ನನ್ನ ಬಳಿ ಸಾಕಷ್ಟು ಇದೆ ಎಂದು ಹೇಳಲು ಪ್ರಯತ್ನಿಸಿ. ನಿಮ್ಮ ಪದಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಸುತ್ತಲಿನ ಹಣದ ಭೌತಿಕ ವಾಸ್ತವತೆಯು ಹೇಗೆ ಬದಲಾಗಲು ಪ್ರಾರಂಭಿಸುತ್ತದೆ ಎಂಬುದನ್ನು ವೀಕ್ಷಿಸಿ. ದೇವಿ ಲಕ್ಷ್ಮಿ ಸಕಾರಾತ್ಮಕತೆಯಿಂದ ಆಕರ್ಷಿಸುತ್ತಾಳೆ. ಅವಳು ಹಣದ ರೂಪದಲ್ಲಿ ಮಾತ್ರ ಪ್ರಕಟವಾಗುವುದಿಲ್ಲ. ಅವಳು ಉತ್ತಮ ಆರೋಗ್ಯ, ಉತ್ತಮ ಜ್ಞಾನ ಮತ್ತು ಉತ್ತಮ ನಡವಳಿಕೆಯ ರೂಪದಲ್ಲಿ ಪ್ರಕಟಗೊಳ್ಳುತ್ತಾಳೆ. ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸುವ ಎರಡನೆಯ ಗುಣವೆಂದರೆ ಕೃತಜ್ಞತೆಯನ್ನು ತೋರಿಸುವುದು. ನಮ್ಮ ಜೀವನದಲ್ಲಿ ದೊಡ್ಡ ಸಂಪತ್ತು ನಮ್ಮ ಆರೋಗ್ಯ, ನಮ್ಮ ದೇಹ ಮತ್ತು ನಮ್ಮ ಆರೋಗ್ಯಕರ ಅಂಗಗಳು. ಅದರಿಂದ ನಿಮ್ಮ ಆರೋಗ್ಯಕರ ದೇಹ, ನಿಮ್ಮ ಆರೋಗ್ಯಕರ ಜೀವನ, ನಿಮ್ಮ ಆರೋಗ್ಯಕರ ಅಂಗಗಳನ್ನು ಪ್ರಶಂಸಿಸಲು ಪ್ರಾರಂಭಿಸಿ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರಾಟಕ್ಕೂ ಕೃತಜ್ಞರಾಗಿರಿ. ಉತ್ತಮ ಆರೋಗ್ಯ, ಉತ್ತಮ ಅಂಗಗಳನ್ನು ಹೊಂದಿಲ್ಲದ ಅನೇಕ ಜನರಿದ್ದಾರೆ. ಪ್ರತಿದಿನವೂ ಬದುಕಲು ಕಷ್ಟಪಡುವ ಅನೇಕ ಜನರಿದ್ದಾರೆ. ಅದರಿಂದ ನಿಮ್ಮ ಜೀವನದಲ್ಲಿ ನೀವು ಹೊಂದಿರುವುದಕ್ಕೆ ಕೃತಜ್ಞರಾಗಿರಿ. ಇದನ್ನು ಮಾಡುವುದರಿಂದ ನೀವು ಕೃತಜ್ಞತೆಯನ್ನು ಅನುಭವಿಸುವಿರಿ. ನಿಮ್ಮಲ್ಲಿರುವುದಕ್ಕೆ ನೀವು ಕೃತಜ್ಞರಾಗಿರುತ್ತೀರಿ. ನಿಮ್ಮಲ್ಲಿರುವುದಕ್ಕೆ ನೀವು ಕೃತಜ್ಞರಾಗಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಮಾಡಬಹುದು ಮತ್ತು ನೀವು ಬಯಸುವ ಎಲ್ಲವನ್ನು ಪಡೆಯಬಹುದು ಎಂಬ ಭರವಸೆಯನ್ನು ನೀವು ಪಡೆಯುತ್ತೀರಿ. ಅದರಿಂದ ಪ್ರತಿದಿನ ಕೃತಜ್ಞರಾಗಿರಿ. ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸುವ ಮೂರನೇ ಗುಣವೆಂದರೆ ಸ್ವಚ್ಛತೆ. ಲಕ್ಷ್ಮೀ ದೇವಿಯು ಸ್ವಚ್ಛತೆಯ ದೇವತೆ. ಅವಳು ಸ್ವಚ್ಛ ಮತ್ತು ತಾಜಾ ಇರುವಲ್ಲಿಯೇ ಇರುತ್ತಾಳೆ. ಅದರಿಂದ ನಿಮ್ಮ ಜೀವನದಲ್ಲಿ ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸಲು ನಿಮ್ಮ ಮನೆ, ಕಚೇರಿಯನ್ನು ಸ್ವಚ್ಛವಾಗಿಡಿ. ನಿಮ್ಮ ಕಪಾಟುಗಳು ಸ್ವಚ್ಛವಾಗಿಡಿ. ನಿಮ್ಮ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನೆಯ ಆವರಣವನ್ನು ಸ್ವಚ್ಛವಾಗಿಡಿ. ನಿಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿಡಿ. ನೀವು ಯಾವುದೇ ಹಣದ ಸಮಸ್ಯೆ ಎದುರಿಸುತ್ತಿರುವಾಗ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿ. ನಿಮ್ಮ ಸ್ನಾನಗೃಹವನ್ನು ಸ್ವಚ್ಛಗೊಳಿಸಿ. ನಿಮ್ಮ ಮನೆಯ ಸುತ್ತಲೂ ಮತ್ತು ಅಸಂಘಟಿತ ವಸ್ತುಗಳನ್ನು, ಅಸ್ತವ್ಯಸ್ತವಾಗಿರುವ ಕೊಳಕು ಎಲ್ಲವನ್ನು ಸ್ವಚ್ಛ ಮಾಡಿ ಮತ್ತು ನಿಮ್ಮ ಡ್ರಾವರ್ಗಳು, ಶೆಲ್ಫ್ಗಳನ್ನು ಸ್ವಚ್ಛವಾಗಿಡಿ.
ನಮ್ಮ ಮನೆಯಲ್ಲಿನ ಸ್ನಾನಗೃಹಗಳು ಸ್ವಚ್ಛವಾಗಿಲ್ಲದಲ್ಲಿ ಹಣ ಸಿಕ್ಕಿ ಹಾಕಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಅದರಿಂದ ನಿಮ್ಮ ಸ್ನಾನಗೃಹವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ನಿಮ್ಮ ಇಡೀ ಮನೆಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಶುಚಿಗೊಳಿಸುವುದು ಎಂದರೆ ಕೇವಲ ನಮ್ಮ ಸುತ್ತಮುತ್ತಲಿನ ವಾತಾವರಣವಲ್ಲ, ಆದರೆ ನಮ್ಮನ್ನು ನಾವು ಸ್ವಚ್ಛವಾಗಿಟ್ಟುಕೊಳ್ಳುವುದು ಎಂದರ್ಥ. ಪ್ರತಿನಿತ್ಯ ಸ್ನಾನದಿಂದ ಸ್ವಚ್ಛವಾಗಿರಿ. ನಿಮ್ಮ ಕೂದಲನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ನಿಮ್ಮ ಚರ್ಮವನ್ನು ಮತ್ತು ನಿಮ್ಮ ಹಲ್ಲುಗಳನ್ನು ಸ್ವಚ್ಛವಾಗಿಡಿ. ಶುದ್ಧ ಆಹಾರವನ್ನು ಸೇವಿಸಿ. ನಿಮ್ಮ ದೇಹವನ್ನು ಶುದ್ಧೀಕರಿಸುವ ಆಹಾರವನ್ನು ಸೇವಿಸಿ. ನಿಮ್ಮ ದೇಹದ ಅಂಗಗಳನ್ನು ಆರೋಗ್ಯವಾಗಿಡುವ ನೀರನ್ನು ಕುಡಿಯಿರಿ. ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿಯೂ ಸ್ವಚ್ಛವಾಗಿಟ್ಟುಕೊಳ್ಳಿ. ನಿಮ್ಮ ಮನಸ್ಸಿನಿಂದ ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕಲು ಪ್ರತಿದಿನ ಧ್ಯಾನ ಮಾಡಿ. ಧೂಮಪಾನ, ಮದ್ಯಪಾನ ಮಾಡುವುದನ್ನು ತಪ್ಪಿಸಿ. ಎಣ್ಣೆಯುಕ್ತ, ಮಸಾಲೆಯುಕ್ತ ಆಹಾರವನ್ನು ಸೇವಿಸುವುದನ್ನು ನಿಲ್ಲಿಸಿ. ಯಾವಾಗಲೂ ಸಾತ್ವಿಕ ಆಹಾರವನ್ನು ಸೇವಿಸಿ. ಇದು ನಮ್ಮ ಜೀವನದಲ್ಲಿ ದಿನನಿತ್ಯದ ಕಾಳಜಿ ವಹಿಸಬೇಕಾದ ಸಣ್ಣ ವಿಷಯಗಳು, ಆದರೆ ಇದು ನಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಭಾವ ಬೀರುತ್ತದೆ. ಇದು ನಮಗೆ ಉತ್ತಮ ಆರೋಗ್ಯಕರ ದೇಹ, ಶಾಂತಿಯುತ ಮನಸ್ಸು, ಆರೋಗ್ಯಕರ ಅಂಗಗಳು, ತಿನ್ನಲು ಆಹಾರ, ಕುಡಿಯಲು ನೀರು, ವಾಸಿಸಲು ಆಶ್ರಯವನ್ನು ನೀಡಿದ ದೇವಿ ಲಕ್ಷ್ಮಿಗೆ ಮೆಚ್ಚುಗೆಯನ್ನು ತೋರಿಸುತ್ತದೆ. ಇದೆಲ್ಲವೂ ದೇವಿ ಲಕ್ಷ್ಮಿಯಿಂದ ನೀಡಲ್ಪಟ್ಟಿದೆ. ಅದರಿಂದ ನಾವು ಅವಳಿಗೆ ಕೃತಜ್ಞರಾಗಿರಬೇಕು ಮತ್ತು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನೀವು ಹೊಂದಿರುವುದನ್ನು ನೀವು ಗೌರವಿಸದಿದ್ದರೆ ನೀವು ಹೆಚ್ಚಿನದನ್ನು ಹೇಗೆ ನಿರೀಕ್ಷಿಸಬಹುದು? ನಮ್ಮಲ್ಲಿರುವುದಕ್ಕೆ ನಾವು ಕೃತಜ್ಞರಾಗಿರುವಾಗ ದೇವಿ ಲಕ್ಷ್ಮಿಯು ನಮಗೆ ಹೆಚ್ಚು ಸಮೃದ್ಧಿಯನ್ನು ನೀಡುತ್ತಾಳೆ. ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸುವ 4ನೇ ಗುಣವೆಂದರೆ ಸೌಂದರ್ಯ. ದೇವಿ ಲಕ್ಷ್ಮಿಯು ಶುಕ್ರ ಗ್ರಹದೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಶುಕ್ರ ಗ್ರಹವು ಅಂದ, ಐಶ್ವರ್ಯ, ಸೌಂದರ್ಯ, ಸುಗಂಧ ದ್ರವ್ಯಗಳನ್ನು ಪ್ರತಿನಿಧಿಸುತ್ತದೆ. ದೇವಿ ಲಕ್ಷ್ಮಿ ತಮ್ಮ ನೋಟವನ್ನು ಮತ್ತು ಅವರ ಸೌಂದರ್ಯದ ಬಗ್ಗೆ ಚೆನ್ನಾಗಿ ಕಾಳಜಿ ವಹಿಸುವ ಜನರನ್ನು ಇಷ್ಟಪಡುತ್ತಾಳೆ. ಪ್ರತಿದಿನ ನಿಮಗೆ ಮತ್ತು ಇತರರಿಗೆ ಸುಂದರವಾಗಿ ಕಾಣಿರಿ. ನಿಮ್ಮನ್ನು ಅಲಂಕರಿಸಿಕೊಳ್ಳಿ. ಒಳ್ಳೆಯ ಸುಂದರವಾದ ಬಟ್ಟೆಗಳನ್ನು ಧರಿಸಿ. ನಿಮಗೆ ಮತ್ತು ಇತರರಿಗೆ ಉತ್ತಮವಾಗಿ ಕಾಣಿರಿ. ನಿಮ್ಮ ಕೂದಲನ್ನು ಸ್ವಚ್ಛವಾಗಿಡಿ. ಪ್ರತಿದಿನ ನಿಮ್ಮ ಕೂದಲನ್ನು ಸರಿಯಾಗಿ ಬಾಚಿಕೊಳ್ಳಿ. ನಿಮ್ಮ ಮನೆಯನ್ನು ಹೂವುಗಳು ಮತ್ತು ಚಿತ್ರಗಳಿಂದ ಅಲಂಕರಿಸಿ. ನಿಮ್ಮ ಮನೆಯನ್ನು ವಿವಿಧ ಸಸ್ಯಗಳಿಂದ ಅಲಂಕರಿಸಿ. ಒಬ್ಬ ವ್ಯಕ್ತಿಯನ್ನು ಅವನ ನೋಟದ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತದೆ. ಅದರಿಂದ ನಿಮ್ಮನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಮತ್ತು ಯಾವಾಗಲೂ ಸುಂದರವಾಗಿ ಕಾಣುವಂತೆ ನೋಡಿಕೊಳ್ಳಿ. ಸೌಂದರ್ಯವು ದೈಹಿಕವಾಗಿ ಮತ್ತು ಮಾನಸಿಕವಾಗಿರಬೇಕು. ನೀವು ಹೇಗೆ ಬಟ್ಟೆಗಳನ್ನು ಧರಿಸುತ್ತೀರಿ ಮತ್ತು ನೀವು ಯಾವ ರೀತಿಯ ಬಟ್ಟೆಗಳನ್ನು ಧರಿಸುತ್ತೀರಿ, ನೀವು ಹೇಗೆ ಮಾತನಾಡುತ್ತೀರಿ, ನೀವು ಹೇಗೆ ನಡೆಯುತ್ತೀರಿ, ಹೇಗೆ ಕುಳಿತುಕೊಳ್ಳುತ್ತೀರಿ, ಹಾಗೆ ನೀವು ನಿಮ್ಮನ್ನು ಹೇಗೆ ಪ್ರತಿನಿಧಿಸುತ್ತೀರಿ ಎಂಬುದು ಮುಖ್ಯವಾಗಿದೆ. ನಿಮ್ಮ ಆಲೋಚನೆಗಳು ಹೇಗಿವೆ, ನಿಮ್ಮೊಂದಿಗೆ ಮತ್ತು ಇತರರೊಂದಿಗೆ ನಿಮ್ಮ ಸಮಯವನ್ನು ನೀವು ಹೇಗೆ ಕಳೆಯುತ್ತೀರಿ ಎಲ್ಲವೂ ಮುಖ್ಯವಾಗಿದೆ. ವ್ಯಕ್ತಿಯ ಒಳಗಿನ ಆಲೋಚನೆಗಳು ಅವರ ನೋಟದಲ್ಲಿ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ. ದೇವಿ ಲಕ್ಷ್ಮಿ ತಮ್ಮ ಸೌಂದರ್ಯ ಮತ್ತು ತಮ್ಮ ನೋಟವನ್ನು ಕಾಳಜಿ ವಹಿಸುವ, ತಮ್ಮ ಸೌಂದರ್ಯವನ್ನು ಮೆಚ್ಚುವ ಜನರನ್ನು ಇಷ್ಟಪಡುತ್ತಾಳೆ. ತುಂಬಾ ಸುಂದರವಾದ ಹೆಂಡತಿಯನ್ನು ಹೊಂದಿರುವ ಮತ್ತು ಅವರ ಸೌಂದರ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುವ ಗಂಡಂದಿರು ಸಮೃದ್ಧಿಯಿಂದ ಆಶೀರ್ವಾದಿಸುತ್ತಾರೆ ಎಂದು ಹೇಳಲಾಗುತ್ತದೆ. ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸುವ ಮುಂದಿನ ಗುಣವೆಂದರೆ ಸ್ವಯಂ ಪ್ರೀತಿ. ದೇವಿ ಲಕ್ಷ್ಮಿ ಅಸ್ಥಿರಳಾಗಿದ್ದಾಳೆ. ಅದರಿಂದ ಅವಳು ನಿಮ್ಮ ಜೀವನದಲ್ಲಿ ಬಂದಾಗಲೆಲ್ಲ ಅದನ್ನು ಸಂತೋಷದಿಂದ ಬಳಸಿ. ಹೇರಳವಾದ ಸಂಪತ್ತನ್ನು ಹೊಂದಿರುವ ಅನೇಕ ಜನರಿದ್ದಾರೆ, ಆದರೆ ಅವರು ತಮ್ಮ ಹಣವನ್ನು ನಿರಾಶೆಯಿಂದ ಖರ್ಚು ಮಾಡುತ್ತಾರೆ. ಅವರು ತಮಗಾಗಿ ಹಣವನ್ನು ಖರ್ಚು ಮಾಡುವುದಿಲ್ಲ ಅಥವಾ ಇತರರಿಗೆ ನೀಡುವುದಿಲ್ಲ. ನೀವು ಸಂಪತ್ತಿನಿಂದ ಆಶೀರ್ವಾದಿಸಿದಾಗ ಅದನ್ನು ಸಂತೋಷದಿಂದ ಬಳಸಿ. ನೀವು ಇಷ್ಟಪಡುವ ವಸ್ತುಗಳನ್ನು ಖರೀದಿಸಿ. ಸಂತೋಷದಿಂದ ಹಣವನ್ನು ಖರ್ಚು ಮಾಡಿ. ನೀವು ಹಣವನ್ನು ನೀಡುವ ಜನರನ್ನು ಆಶೀರ್ವಾದಿಸಿ. ನಿಮ್ಮ ಹಣವನ್ನು ಖರ್ಚು ಮಾಡಲು ಹಂಬಲಿಸಬೇಡಿ. ನೀವು ಯಾರಿಗಾದರೂ ಹಣವನ್ನು ಕೊಟ್ಟರೂ ಅದನ್ನು ಪ್ರೀತಿಯಿಂದ ಮತ್ತು ಸಂತೋಷದಿಂದ ನೀಡಿ. ನಿಮ್ಮಲ್ಲಿರುವ ಹಣವನ್ನು ಗೌರವಿಸಿ. ಅದನ್ನು ಸರಿಯಾದ ಬಳಕೆಗೆ ಬಳಸಿ. ಅಗತ್ಯವಿರುವವರಿಗೆ ಹಣವನ್ನು ನೀಡಿ. ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿರುವುದನ್ನು ಪ್ರಶಂಸಿಸಿ ಮತ್ತು ಹೆಚ್ಚಿನದಕ್ಕಾಗಿ ಹಂಬಲಿಸಬೇಡಿ. ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸುವ ಮುಂದಿನ ಗುಣವೆಂದರೆ ಗೌರವ. ದೇವಿ ಲಕ್ಷ್ಮಿಯು ತನ್ನನ್ನು ತಾನು ಪ್ರೀತಿಸುವ, ತನ್ನನ್ನು ತಾನು ನಂಬಿಕೊಳ್ಳುವ ಜನರನ್ನು ಇಷ್ಟಪಡುತ್ತಾಳೆ. ನಾವು ಇತರರಿಗೆ ಎಷ್ಟು ತ್ಯಾಗ ಮಾಡುತ್ತೇವೆ ಎಂದರೆ ನಾವು ಕೆಲವೊಮ್ಮೆ ನಮ್ಮನ್ನು ಕೀಳಾಗಿಸಿಕೊಳ್ಳುತ್ತೇವೆ ಅಥವಾ ತಪಸ್ಥರೆಂದು ಭಾವಿಸುತ್ತೇವೆ. ಮೊದಲು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಅನುಭವಿಸಿ. ನಿಜವಾಗಿಯೂ ನಿಮ್ಮನ್ನು ಸಂತೋಷಪಡಿಸುವ ಕೆಲಸಗಳನ್ನು ಮಾಡಿ. ನಿಮ್ಮನ್ನು ಗೌರವಿಸಿ. ನಿಮ್ಮನ್ನು
ಯೋಗ್ಯರನ್ನಾಗಿ ಮಾಡಿಕೊಳ್ಳಿ. ನಿಮ್ಮಲ್ಲಿರುವುದನ್ನು ಗೌರವಿಸಿ, ನಿಮ್ಮನ್ನು ಗೌರವಿಸಿ, ನಿಮ್ಮಲ್ಲಿರುವ ಜ್ಞಾನವನ್ನು ಗೌರವಿಸಿ, ನಿಮ್ಮ ಹೆತ್ತವರನ್ನು ಗೌರವಿಸಿ, ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರನ್ನು ಗೌರವಿಸಿ. ದೇವಿ ಲಕ್ಷ್ಮಿ ಇಷ್ಟಪಡುವ ಮುಂದಿನ ಗುಣವೆಂದರೆ ಕರುಣೆ. ದೇವಿ ಲಕ್ಷ್ಮಿಯು ತನ್ನ ಬಗ್ಗೆ ಮತ್ತು ಇತರರ ಬಗ್ಗೆ ಸಹಾನುಭೂತಿ ಹೊಂದಿರುವ ವ್ಯಕ್ತಿಯ ಹೃದಯದಲ್ಲಿ ಉಳಿಯುತ್ತಾಳೆ. ನೀವು ಯಾವಾಗಲೂ ಬಡವರಲ್ಲ. ನೀವು ಯಾವಾಗಲೂ ಇತರರಿಗೆ ನೀಡಲು ಏನನ್ನಾದರೂ ಹೊಂದಿರುತ್ತೀರಿ. ಕೆಲವೊಮ್ಮೆ ನಿಮ್ಮ ಬಳಿ ನೀಡಲು ಹಣವಿಲ್ಲದಿದ್ದರೂ ಕನಿಷ್ಠ ನಿಮ್ಮ ಸಮಯವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ನೀಡಿ. ಜನರನ್ನು ನಗುಮುಖದಿಂದ ನೋಡಿ, ಜನರನ್ನು ಬೆಂಬಲಿಸಿ, ಇತರರ ಬಗ್ಗೆ ಒಳ್ಳೆಯದನ್ನು ಯೋಚಿಸಿ. ನೀವು ಯಾವಾಗಲೂ ಯಾರಿಗಾದರೂ ಏನನ್ನಾದರೂ ಹಂಚಿಕೊಳ್ಳಬಹುದು ಅಥವಾ ನೀಡಬಹುದು. ನಿಮ್ಮ ಜ್ಞಾನವನ್ನೂ ನೀವು ಹಂಚಿಕೊಳ್ಳಬಹುದು. ಸಹಾನುಭೂತಿಯುಳ್ಳ ಹೃದಯವು ಯಾವಾಗಲೂ ಸುಂದರ ಹೃದಯವಾಗಿರುತ್ತದೆ. ದಯೆಯ ಹೃದಯವು ಯಾವಾಗಲೂ ಸುಂದರ ಹೃದಯವಾಗಿರುತ್ತದೆ. ನೀವು ತುಂಬಾ ಸಮೃದ್ಧಿಯಿಂದ ಆಶೀರ್ವಾದಿಸಿದ್ದಾಗ ನೀವು ಈ ಸಮೃದ್ಧಿಯನ್ನು ಹೇಗೆ ಬಳಸುತ್ತೀರಿ ಎಂದು ದೇವಿ ಲಕ್ಷ್ಮಿ ನಿಮ್ಮನ್ನು ನೋಡುತ್ತಾಳೆ. ನೀವು ಅವಳ ಸಮೃದ್ಧಿಯನ್ನು ಯಾರೊಂದಿಗಾದರೂ ಹಂಚಿಕೊಳ್ಳುತ್ತಿದ್ದೀರಾ ಅಥವಾ ನಿಮಗಾಗಿ ಹಂಚಿಕೊಳ್ಳುತ್ತಿದ್ದೀರಾ ಎಂದು ಅವಳು ನೋಡುತ್ತಾಳೆ. ಈ ಜಗತ್ತಿಗೆ ನೀವು ಏನನ್ನು ಮತ್ತು ಎಷ್ಟು ರೀತಿಯಲ್ಲಿ ನೀಡಬಹುದು ಎಂಬುದನ್ನು ಯಾವಾಗಲೂ ನೋಡಿ. ಹೀಗೆ ಮಾಡುವುದರಿಂದ ದೇವಿ ಲಕ್ಷ್ಮಿಯು ನಮಗೆ ಸದಾ ಸಮೃದ್ಧಿಯನ್ನು ನೀಡುತ್ತಾಳೆ. ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸುವ ಮುಂದಿನ ಗುಣವೆಂದರೆ ಕಠಿಣ ಪರಿಶ್ರಮ. ಲಕ್ಷ್ಮೀ ದೇವಿಯ ಚಿತ್ರವನ್ನು ನೋಡಿದಾಗಲೆಲ್ಲ 2 ಆನೆಗಳು ಲಕ್ಷ್ಮಿಯ ಮೇಲೆ ನೀರು ಹಾಕುವುದನ್ನು ಮತ್ತು ಕಮಲದಿಂದ ಲಕ್ಷ್ಮಿ ಹೊರಹೊಮ್ಮುವುದನ್ನು ನಾವು ನೋಡುತ್ತೇವೆ. ಈ ಚಿತ್ರವು ದೇವಿ ಲಕ್ಷ್ಮಿಯನ್ನು ಪಡೆಯುವುದು ಅಷ್ಟು ಸುಲಭವಲ್ಲ ಎಂದು ಹೇಳುತ್ತದೆ. ಸಮುದ್ರ ಮಂಥನವು ವರ್ಷಗಳ ಕಾಲ ನಡೆಯಿತು. ದೇವತೆಗಳು ಮತ್ತು ಅಸುರರು ಸಾಗರದಿಂದ ಲಕ್ಷ್ಮಿಯನ್ನು ಮರಳಿ ತರಲು ವರ್ಷಗಳನ್ನು ತೆಗೆದುಕೊಂಡರು ಮತ್ತು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರು. ಯಾವಾಗ ದೇವಿ ಲಕ್ಷ್ಮಿಯು ಕಮಲದಿಂದ ಹೊರಬಂದಾಗ ಇಂದ್ರನ ಆನೆಗಳು ನೀರನ್ನು ಸುರಿಸುವ ಮೂಲಕ ಅವಳನ್ನು ಸ್ವಾಗತಿಸಿದವು. ಈ ಚಿತ್ರವು ಲಕ್ಷ್ಮಿಯನ್ನು ಪಡೆಯುವುದು ಸುಲಭವಲ್ಲ, ಅವಳನ್ನು ಪಡೆಯಲು ನಾವು ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಎಂದು ತೋರಿಸುತ್ತದೆ. ಸಂಪತ್ತು ಯಾವಾಗಲೂ ವ್ಯರ್ಥವಾಗುವುದಿಲ್ಲ. ಯಾರಾದರೂ ಮೌಲ್ಯಯುತವಾದುದನ್ನು ಉತ್ಪಾದಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ನೀವು ಜೀವನದಲ್ಲಿ ಏನನ್ನಾದರೂ ಮಾಡುವಾಗಲೂ ಕನಿಷ್ಠ ಅಗತ್ಯವಿರುವುದನ್ನು ಮಾಡಬೇಡಿ. ಅದು ಮಗುವನ್ನು ಬೆಳೆಸುವುದಾಗಲಿ, ಮನೆಯನ್ನು ನೋಡಿಕೊಳ್ಳುವುದಾಗಲಿ, ಕಂಪನಿಯನ್ನು ನಡೆಸುವುದಾಗಲಿ ಮತ್ತು ನಿಮ್ಮ ಉದ್ಯೋಗದ ಯಾವುದಾದರೂ ಕೆಲಸ. ನಿಮ್ಮ ಹೃದಯ ಮತ್ತು ಆತ್ಮವನ್ನು ನೀವು ಮಾಡುತ್ತಿರುವ ಕೆಲಸದಲ್ಲಿ ಇರಿಸಿ. ನಿಮ್ಮ ಸಂಪೂರ್ಣ ಗಮನವನ್ನು ಅದಕ್ಕೆ ನೀಡಿ ಮತ್ತು ನೀವು ಹೇಗೆ ಹರಡುತ್ತೀರಿ ಎಂಬುದನ್ನು ನೋಡಿ. ನೀವು ಹೇಗೆ ಬೆಳೆಯುತ್ತೀರಿ ಎಂಬುದನ್ನು ನೋಡಿ. ನೀವು ಹೇಗೆ ಅಭಿವೃದ್ಧಿ ಹೊಂದುತ್ತೀರಿ ಎಂಬುದನ್ನು ನೋಡಿ. ಲಕ್ಷ್ಮಿ ನಿಮ್ಮ ಬಳಿಗೆ ಬಂದಾಗ ಅವಳನ್ನು ಗೌರವಿಸಿ. ನಿಮ್ಮ ಕೆಲಸ ಅಥವಾ ಜೀವನದಲ್ಲಿ ನೀವು ಮಾಡುವ ಪ್ರಯತ್ನಗಳ ಆಧಾರದ ಮೇಲೆ, ನಿಮ್ಮ ಕಠಿಣ ಪರಿಶ್ರಮದ ಆಧಾರದ ಮೇಲೆ ಲಕ್ಷ್ಮಿ ಫಲಿತಾಂಶಗಳನ್ನು ನೀಡುತ್ತಾಳೆ. ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸುವ ಮುಂದಿನ ಗುಣವೆಂದರೆ ನಿಸ್ವಾರ್ಥ ಸ್ವಭಾವ. ನಾವು ನೋಡಿದಾಗ ಮರಗಳು, ಕಾಡುಗಳು, ಸಾಗರಗಳು, ಗ್ಯಾಲಕ್ಸಿಗಳು, ಜೀವಕೋಶಗಳು, ದೇಹದಲ್ಲಿರುವ ಜೀವಕೋಶಗಳು ಗುಣಿಸುತ್ತವೆ. ಇದರ ಮೂಲಕ ನಾವು ನಮ್ಮ ಪ್ರಯತ್ನಗಳನ್ನು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ನಾವು ಕೆಲವು ಗುಣಕಾರಗಳನ್ನು ನೋಡುತ್ತೀರಿ ಎಂದು ತಿಳಿಯುತ್ತವೆ. ಕೆಲಸವನ್ನು ಹಂಚಿಕೊಳ್ಳುವ ಮೂಲಕ, ಜ್ಞಾನವನ್ನು ಹಂಚಿಕೊಳ್ಳುವ ಮೂಲಕ, ನಿಮ್ಮಲ್ಲಿರುವ ಸಂಪತ್ತನ್ನು ಹಂಚಿಕೊಳ್ಳುವ ಮೂಲಕ, ನಿಮ್ಮ ಅಸ್ತಿತ್ವದಲ್ಲಿರುವ ಸಂಪತ್ತನ್ನು ನಾವು ಗುಣಿಸಿದಾಗ ಅದು ಗುಣಿಸುತ್ತದೆ. ಲಕ್ಷ್ಮಿಯನ್ನು ಮೆಚ್ಚಿಸುವ ಕೊನೆಯ ಗುಣವೆಂದರೆ ನಮ್ಮ ಕರ್ಮ. ಅನೇಕ ಬಾರಿ ನಾವು ಚಿಂತಿಸುತ್ತೇವೆ, ನನಗೆ ಎಲ್ಲ ಕೆಟ್ಟ ಸಂಗತಿಗಳು ಏಕೆ ಸಂಭವಿಸುತ್ತವೆ, ನಮಗೆ ಹಣ ಏಕೆ ಬರುತ್ತಿಲ್ಲ, ನಮ್ಮಿಂದ ಹಣ ಏಕೆ ಕದಿಯಲ್ಪಟ್ಟಿದೆ, ನಮ್ಮ ಜೀವನದಲ್ಲಿ ಲಕ್ಷ್ಮಿ ಅರಿವು ಏಕೆ ಸಂಭವಿಸುವುದಿಲ್ಲ ಎಂದು ನಾವು ಆಶ್ಚರ್ಯಪಡುತ್ತೇವೆ. ಆ ಪರಿಸ್ಥಿತಿಯಲ್ಲಿ ನಾವು ಯೋಚಿಸಬೇಕು ಮತ್ತು ವಿಷಯಗಳು ತಪ್ಪಾಗುತ್ತಿವೆಯೇ ಎಂದು ನೋಡಬೇಕು. ಕಾರಣ ಮತ್ತು ಪರಿಣಾಮದ ನಿಯಮವಾಗಿರುವುದರಿಂದ ಕರ್ಮವು ನಿಜವಾಗಿದೆ. ನೀವು ಏನು ಮಾಡುತ್ತೀರಿ ಅದಕ್ಕಾಗಿ ನೀವು ಪಾವತಿಸುತ್ತೀರಿ. ನೀವು ಒಳ್ಳೆಯದನ್ನು ಮಾಡಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಆದರೆ ನೀವು ಕೆಟ್ಟ ಅಥವಾ ತಪ್ಪು ಮಾಡಿದರೆ ನೀವು ಕೆಟ್ಟ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನಮ್ಮ ಹಿಂದಿನ ಜನ್ಮದ ಕರ್ಮದ ಆಧಾರದ ಮೇಲೆ ಅಥವಾ ಈ ಜೀವನದಲ್ಲಿ ನಾವು ಹಣವನ್ನು ಪಡೆಯಲು ಯಾವುದೇ ಪ್ರಯತ್ನಗಳನ್ನು ಮಾಡದಿರುವ 2 ಕಾರಣಗಳಿಗಾಗಿ ನಮ್ಮ ಜೀವನದಲ್ಲಿ ಹಣ ಬರುವುದನ್ನು ನಿಲ್ಲಿಸುತ್ತದೆ. ಕೆಲವೊಮ್ಮೆ ನಾವು ನಮ್ಮ ಹಿಂದಿನ ಜೀವನದ ಕರ್ಮದ ಆಧಾರದ ಮೇಲೆ ಪರಿಸ್ಥಿತಿಯನ್ನು ಎದುರಿಸುತ್ತೇವೆ. ಅದರಿಂದ ನಾವು ಪರಿಸ್ಥಿತಿಯನ್ನು ಸ್ವೀಕರಿಸಬೇಕು, ದೇವರಲ್ಲಿ ಕ್ಷಮೆಯನ್ನು ಕೋರಬೇಕು ಮತ್ತು ಮುಂದುವರಿಯಬೇಕು. ಮತ್ತು ಎರಡನೇ ವಿಷಯವೆಂದರೆ ಹಣವು ಅಷ್ಟು ಸುಲಭವಾಗಿ ಬರುವುದಿಲ್ಲ. ಅದು ಕಠಿಣ ಪರಿಶ್ರಮದೊಂದಿಗೆ ಬರುತ್ತದೆ. ಅದರಿಂದ ನಾವು ಶ್ರಮ ವಹಿಸಿ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ಆಗ ಮಾತ್ರ ಸಂಪತ್ತು ನಮಗೆ ಬರುತ್ತದೆ. ಈ ಎಲ್ಲ 10 ಗುಣಗಳು ದೇವಿ ಲಕ್ಷ್ಮಿಯನ್ನು ಮೆಚ್ಚಿಸುತ್ತವೆ. ಅದರಿಂದ ಈ ಗುಣಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ದೇವಿ ಲಕ್ಷ್ಮಿಯ ಆಶೀರ್ವಾದ ಪಡೆಯಿರಿ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.